ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಪ್ರೀತಿಯ ಧಾರವಾಡ ಹುಡುಗ ವಿನೋದ. ನಾನು ಇಲ್ಲಿದ್ದೀನಿ ಅಂದರೆ ಈಗ ಚೆನ್ನೈದಲ್ಲಿದ್ದೀನಿ. ಯಾಕಂದರೆ ಜಾಬ್ ಸಿಕ್ಕಿತ್ತು ನನಗೆ ರಾಯಲ್ ಎನ್ಫೀಲ್ಡಲ್ಲಿ. ಅದಕ್ಕೆ ಚೆನ್ನೈದಾಗ ಬಂದು ಇಲ್ಲಿ ಸೆಟ್ಲಾಗೀನಿ. ಈಗ ಇಷ್ಟು ದಿನ ಲಾಗ್ ಮಾಡಿರಕ್ಕಿಲ್ಲ, ಅದಕ್ಕೆ ಈಗ ಸ್ಟಾರ್ಟ್ ಮಾಡಿರೋದು ಅಂತೆಲ್ಲ ಸ್ಟಾರ್ಟ್ ಮಾಡ್ತಿದ್ದೇನೆ. ಇವತ್ತು ಸಂಡೇ ಇತ್ತಲ್ಲ, ಸಂಬಂಧ ಎಲ್ಲ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲರೂ. ನಾವು ಎಲ್ಲ ಪ್ಲ್ಯಾನ್ ಹಾಕಿ ಈಗ ಎಲ್ಲರೂ ಬೀಚಿಗೆ ಹೋಗ್ಕೊಂಡು ಮಾಡಿದ್ವಿ. ಮನೆಯ ಬೀಚಿಗೆ ಮನೆ ಹೋಗಿದ್ವಿ, ಅವು ಲಾಗ್ ಮಾಡೋಕ್ಕಾಗಿಲ್ಲ. ಈಗ ECR ರಾಕ್ ಬೀಚ್ಗೆ ಅಂತ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿವಿ. ಈಗ ಮತ್ತೆ ಅಲ್ಲಿ ಹೊಂಟಿದ್ದೀವಿ. ಈಗ ಹೋಗಿ ಅಷ್ಟು ಏನೋ ಮಾಡ್ಬೇಕಂತ ಮಾಡ್ಕೊಂಡಿದ್ದೆ, ಅಷ್ಟು ಲಾಗ್ ಮಾಡ್ಬೇಕಂತ ನೆನಪಾತ. ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರಿಗೆ ಹೊಸ ನೋಡ್ತಿದ್ದೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ಹೋಗೋಣ ಬನ್ನಿ. ಒಂದು ಲಾಗರ್ ಇವ ಯೂಟ್ಯೂಬ್ನ ಚಾನಲ್, ಒಂದು ಚಾನಲ್ ಐತಿ. ಏನಾರ ಮಾಡ್ತಾನೆ ಒಟ್ಟು ಒಂದು ಕಿಚಿಂಗ್ ಚಾನಲ್ ಅದ ಪಾಪ. ಅದಕ್ಕೆ ಎಲ್ಲ ರೆಡಿ ಆಗಿ ಹೋಗೋಣ. Let's go. ಹಾಸ್ಟೆಲ್ ಬಿಟ್ಟು ಹೊರಗೆ ಬಂದೀವಿ. ಹೊರಗೆ ಬಂದ ಈಗ ಬಸ್ ಸ್ಟಾಪಿಗೆ ನಿಂತೇವೆ. ಬಸ್ ಬಂದ್ರೆ ಬಸ್ ಬಂತ್ರಿ ಓಕೆ ಬರ್ರಿ. ಪಡ್ಪಾಯಿಂತ್ರ ಈಗ ಪಡ್ಪಾ ತೆಗಿದ್ವಿ. ಪಡ್ಪಾಯಿಂತ್ರ ಈಗ ತಾಮ್ರಾಮ್ ಬಂದೇವಿ. ಇಲ್ಲಿ ತಾಮ್ರಾಮ್ ರೈಲ್ವೆ ಸ್ಟೇಷನ್ ಕಡೆ ಬಸ್ ಅದಾವಂತ, ಅಲ್ಲೇ ಕೊಲಂಬ್ ಹೋಗ್ಬೇಕಂತ. ಈಗ ಅದ್ರ ಸಂಬಂಧ ಈಗ ಬಂದೇವಿ. ಇಲ್ಲಿ ಬಸ್ ಸ್ಟಾಪ್ ಕಡೆ ಬಂದೇವಿ. ಈಗ ತಾಮ್ರಾಮಿಂದ ಕೊಲಂಬ್ ಬಸ್ ಹತ್ತಿ ಬರ್ರಿ. I used to believe we were burning on the edge of something beautiful, something beautiful. Selling a dream, smoking mirrors keep us waiting on a miracle, on a miracle. Say go through the darkest of days, having to heartbreak away. Never let you go, never let me down. ರಾಕ್ ಬೀಚ್ ಹೋಗಿ ಬದಲಿ ಕೊಲಂಬ್ ಬೀಚ್ ಬಂದ. ಅಂದ್ರೆ ಬಸ್ ಕೊಲಂಬ್ ಬೀಚಿಗಿತ್ತು. ಬಸ್ ಅಂದ್ರೆ ಆ ಕಡೆ ಹೋಗಕ್ಕೆ ಬಸ್ ಇದ್ರಕ್ಕಿಲ್ಲ. ಅದಕ್ಕೆ ಫಸ್ಟ್ ಕೊಲಂಬ್ ಬೀಚಿಗೆ ಬಂದೇವಿ. ಕೊಲಂಬ್ ಬೀಚಿಂದ ಈಗ ರಾಕ್ ಬೀಚಿಗೆ ನಡ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೆ ನೋಡ್ಕೊಂತ ಹೊಂಟೇವಿ. ಫಸ್ಟ್ ಕೊಲಂಬ್ ಬೀಚಿಗೆ ಹೋಗಿ ಆಮೇಲೆ ರಾಕ್ ಬೀಚಿಗೆ ಹೋಗೋದು ಮಾಡೀವಿ. ಭಾಳ ಬಿಸಿಲು ಐತ್ರಿಪ್ಪ, ಸಾಕಾಗೈತೆ ನಮಗೆ. ಅಡ್ಡಾಡಿ ಫುಲ್ ಬ್ಯೂರ್ ಎಲ್ಲ ಕಡೆ. ಹಂಗೆ ನೋಡು ಮರೆ ಇನ್ನೂ ಭಾಳ ಐತೆ ಅಡ್ಡಾಡೋದು. ಇನ್ನೂ ಈ 3 ವರ್ಷ ಇಲ್ಲೇ ಇರ್ಬೇಕು. ಹೆಂಗಿರ್ತೇವೋ ಅನ್ನತ್ತೇವೆ. ಈಗ ನೋಡು ಬರ್ರಿ, ಹೋಗ್ತೀವಿ ಕೊಲಂಬ್ ಬೀಚ್ ತೋರ್ಸನಿ, ಮತ್ತು ಆಮೇಲೆ ರಾಕ್ ಬೀಚ್ ತೋರ್ಸೋಣ ಬರ್ರಿ. ಬಂದೇವಿ ಕೊಲಂಬ್ ಬೀಚಿಗೆ ಬಂದೇವಿ. ಇಲ್ಲಿ ಕೊಲಂಬ್ ಬೀಚ್ ಇದೆ. ನಾವು ಹೋಗ್ಬೇಕಾಗಿದ್ದು ಆ ಕಡೆ ಹೋಗ್ಬೇಕು. ಆ ಕಡೆ ಅಂದ್ರೆ ಆ ಕಡೆ, ಆ ಸೈಡ್ ಅಂದ್ರೆ ರಾಕ್ ಬೀಚಿಗೆ. ಕೊಲಂಬ್ ಬೀಚ್ ಅಂತ ರಾಕ್ ಬೀಚಿಗೆ ಹೋಗೋಣ ಬನ್ನಿ. ಬಸ್ ಸಿಕ್ಕಿದೆ ಮತ್ತು ಭಾಳ ಥರ ಮೀನು ಎಲ್ಲ ದಂಡಿ ಬಂದಿದ್ದಾವೆ. ಇಲ್ಲಿ ಸತ್ತಾವ ಎಲ್ಲ. ನಾವತ್ತು ಮುಂದಗಡೆ ಆ ಕಡೆ ಮುಂದೆ ಹೋಗೋಣ ರಾಕ್ ಬೀಚಲ್ಲಿ. ನಾವು ಬೀಚಿಗೆ ಅಲ್ಲಿ ಹೋಗಿ ಬರುತ್ತೆ. ಸ್ಪ್ರೇ ಮಾಡ್ತೀನಿ ಹಾಕ್ತೀನಿ. you
ನಾವಿಲ್ಲಿ ರಾಕಿ ಬೀಚ್ನಲ್ಲಿ ಬಂದಿದ್ದೀವಿ. ರಾಕ್ ಬೀಚ್ ಒಂದು ಬಾಲ್ ಸಿಕ್ತ, ಒಂದು ಸ್ಟಂಪರ್ ಬಾಲ್. ಒಂದು ಬಾಲ್ ಸಿಕ್ತಂತ. ಡೇಂಜರ್ ಐತ್ರಿ ಇಲ್ಲಿ. ಸ್ವಲ್ಪ ಸೇಫ್ ಆಗಿ ನಿಂತ್ಬೇಕು. ಸ್ವಲ್ಪ ಸ್ಲಿಪ್ ಆದರೂ ಸಮುದ್ರಾಗ. ರಾಕ್ ಬೀಚ್ ಅಂದ್ರೆ ಅದು ಎಕ್ಸ್ಪೆಕ್ಟೇಷನ್ ಡೈರೆಕ್ಟ್ ಕೊಂಡಿದ್ದೀವಿ. ಆದರೆ ಇಲ್ಲೇನೋ ಅಷ್ಟೇನು ಆಗತ್ತಿಲ್ಲ. ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಸ್ವಲ್ಪ ಓಕೆ ಐತಿ. ಸ್ವಲ್ಪ ಹಂಗೆ ಅಂದ್ರೆ ನೋಡ್ಬೋದೆ. ನೋಡೋ ಪ್ಲೇಸ್ ಐತಲ್ಲ, ನೀಟ್ ಐತಿ. ನಾವು ಹೆಂಗೆ ತಿಳ್ಕೊಂಡಿದ್ದು ಗೊತ್ತಾ, ಕಲ್ಲಿದ್ದು ಐತೆ. ಕಲ್ಲಿನ ಮುಂದೆ ಆ ಕಡೆ ನೀರೆಲ್ಲ ಹಿಂಗೆ ಗಾಳಿ ಇರ್ತಾವೆ. ಎಲ್ಲ ತಿಳ್ಕೊಂಡಿದ್ದೆ ನಾನು. ಮತ್ತೆ ಅಷ್ಟೇನಿಲ್ಲ. ಓಕೆ ಐತಿ, ಚಲೋ ಐತಿ. ಒಟ್ಟೆ ಪ್ಲೇಸ್ ಐತಿ. ಆ ಕಡೆ ಒಂದು ಇನ್ನೊಂದು ಐತಿ. ಆ ಕಡೆ ಒಂದು ರಾಕ್ ಬೀಚ್ ಆ ಸೈಡ್ ನೋಡ್ಬೇಕು. ಮತ್ತಿನಾರು ಬೇರೆ ಐತಿ. ಆ ಕಡೆ ಎಲ್ಲ ಇದಾವ ಪ್ಲೇಸ್ ಪ್ಲ್ಯಾನ್ ಐತಿ. ಆ ಕಡೆ ಸೌಂಡ್ ಭಾಳ ಅನ್ಸತ್ತೆ, ಗಾಳಿದೆ. ನನ್ನ ವಾಯ್ಸ್ ಕೇಳಿದ್ರೆ ಡೌಟ್. ಆದರೆ ಚಲೋ ಐತಿ, ನೋಡ್ಬೋದು. ಹಂಗೆಲ್ಲ ಇಲ್ಲ. ಆ ಕಲ್ಲಿಗೆ ಬಡ್ದಂಗೆಲ್ಲ ಮ್ಯಾಲೆ ಎಲ್ಬೇಕದಂದ್ರೆ ಮಜಾ ಅದಲ್ಲ. ದೊಡ್ಡ ಹಳ್ಳಿ ಬಂದು ಅಂದ್ರೆ ಅಷ್ಟೇ ಎಲ್ಲ ಸಿಗ್ತವೆ. ನಾವು ಫುಲ್ ಈಗ ಎಲ್ಲ ನೀರು ತುಂಬಿಟ್ಬಿಟ್ಟು ಈಗ ಪಾಪ ನಮ್ಮ ಅಣ್ಣಾರ ಸಾಹಸ ಮಾಡಕ್ಕೆ ಹೋದೆ. ಅವೆಲ್ಲ ಡ್ರೆಸ್ ಎಲ್ಲ ದೊಡ್ಡ ಪ್ರದೇಶ ಐತಿ. ದೊಡ್ಡ ಹಂಗೇನಾಗೋದು. ಬಹುಮತ ಹೇಳ್ತಾರೆ ಹಿಂಗೆ ಏನೂ ಆಗಂಗಿಲ್ಲ. ಅದು ಸುಮ್ಮ ಎಲ್ಲರದು ಹಿಂಗೆ ಬರತ್ತಿ ಬಾಕಿ ಹೊಡಿತಿ ಅದೇ. ಮತ್ತೇನು ದೊಡ್ಡ ಸೀನ್ ಆಗ್ತದೆ. ಇಷ್ಟ ಮತ್ತೇನು ದೊಡ್ಡ ಹಿಂಗೆ ಬಂದು ಮ್ಯಾಲೆಲ್ಲ ಬರೋಂಗಿಲ್ಲ. ಆ ಕಡೆ ಹೋಗ್ಬೇಕು. ಆ ಕಡೆ ಹೆಂಗೈತೆ ನೋಡ್ಬೇಕು. ಆ ಕಡೆ ಹೋಗ್ಬೇಕು. ಫ್ರೆಂಡ್ಸ್ ನೋಡ್ರಿ ಹೆಂಗೆ ತಿಳ್ಕೊಡತ್ತೇಳಿ ಹೆಂಗಾಗತ್ತೇಳಿ ನಮ್ಗೆ. ನಮ್ಮ ಬ್ಯಾಂಡ್ ಹತ್ತು ಬರಂಗಿಲ್ಲ ರೀ. ಅವೆಲ್ಲ ಲಂಚಿದ್ವಿಲ್ಲ ಆಗಲೇ ಅಲ್ಲೇ ಅದಾರ. ಇನ್ನೂ ನಾವು 3 ಮಂದಿ ಮಾತದೆ. ನಮ್ಮ 3 ಮಂದಿ ಮಾತು ಬರುತ್ತೆ. ಅವ್ರಿಬ್ರು ಇನ್ನೂ ಅಲ್ಲೇ ಫೋಟೋ ತಕ್ಕೋದೆ ಅದು ನೋಡಿದು ಇದು ಮಾಡೋದು ಅಷ್ಟೇ ಮಾಡ್ತಿರ್ತಾರೆ. ನಾವು ಬರ್ತ್ಬಿಟ್ಟು ಬಂದುಬಿಡ್ತೇವೆ. ಅವರಲ್ಲೇ ಅದು ಮತ್ತೆ ಎಲ್ಲರೂ ಒಗ್ಗಟ್ಟಿರ್ಬೇಕಂತಾರಲ್ಲ ಅದಕ್ಕೆ ರೀ. ಆಮೇಲೆ ಮತ್ತೆ ಇದನ್ನ ಅಂತಿರ್ತಾರೆ. ಅವ್ರು ಅಂತಾರೆ. ಮತ್ತು ನಮ್ಮ ಬಿಟ್ಟು ಅವ್ರು ಇರ್ತಾರೆ. ನಾವು ಅವ್ರಿಗೆ ಮತ್ತೆ ಬಂದಿರ್ತೀವಿ. ನಮ್ಮ ಜೊತೆ ಬರೋಂಗಿಲ್ಲ. ಅವ್ರು ಎಲ್ಲಿರ್ತಾರೆ ಅಲ್ಲಿ ಇರ್ತದೆ. ಫೋಟೋ ಕೂಡ ಮುಂದೆ ಫೋಟೋ ತಕ್ಕೊಂಡು ಬರೀಪ್ಪ ಅಂದ್ರೆ ತಪ್ಪಂಗಿಲ್ಲ. ಅಲ್ಲಿ ತಗೋಬೇಕು. ಎಲ್ಲ ಡಿಮ್ಯಾಂಡ್ ಇರ್ತಾವೆ ಅವ್ರದ್ದೆಲ್ಲ. ಬರೀ ಮುಂದೆ ಹೋಗ್ಬರಿ ನಮ್ಗೆ ಐತಲ್ಲೇ. ಪಾಪ ಅದ ಮೀನು ಅದ ದೊಡ್ಡದಾಗಿತ್ತು. ಸಿಸ್ಟರ್ ಇರ್ತದೆ ಇರ್ತೈತಲ್ಲ ಆ ಮೀನು ಅದ ಸತ್ತು ಬರುತ್ತೆ ನದಿಗೆ. ಪಾಪ ಬರೀ ಮುಂದೆ ಹೋಗ್ಬೇಕು ಅಂತ ಭಾಳ ಮೀನು ಅದ. ಸತ್ತಿದ್ದು ಭಾಳ ಮೀನು ಅದಾವ ಇದೆ.
ಆದ್ರೆ ತೋರ್ಸತ್ತಿಲ್ಲ ಅಷ್ಟೊಂದು ಎಲ್ಲ ಏನೋ ವೆರೈಟಿ ಕಾಣ್ತಾವಲ್ಲ ಅಷ್ಟ ತೋರಿಸ್ತೀನಿ ಬರ್ರಿ. ಈಗ ನಾವು ಬಂದೇವಿ ನಮ್ಮ ಲೊಕೇಶನಿಗೆ ಅಂದ್ರೆ ICR ರಾಕ್ ಬೀಚ್. ಇಲ್ಲೇನು ಸ್ಪೆಷಲ್ ಐತಂದ್ರೆ ಹೇಳ್ಬೇಕಂದ್ರೆ ಈ ಕಡೆ ಸಮುದ್ರ ಐತಿ ಇಲ್ಲಿ ನಮ್ಮ ಹಿಂದೆ, ಈ ಕಡೆ ರಿವರ್ ಐತಿ. ರಿವರ್ ಬಂದ ಸಮುದ್ರ ಕೂಡಿ ಜಾಗ ಇದೆ. ಈ ಕಡೆ ರಿವರ್ ಕಾಣತ್ತಲ್ಲ, ಇದು ರಿವರ್ ಹಿಂಗೆ ಬಂದೈತಿ, ಬಂದ ಸಮುದ್ರ ಸಿಗ್ಬಿಡತ್ತಿಲ್ಲ. ಇದು ನೋಡ್ಬೇಕಂತ ಎಷ್ಟು ದಿವಸದ ಆಸೆ ಇತ್ತು, ಆಗೈತಿ. ಅವ್ರ ಹ್ಯಾಬಿ ನೋಡ್ಬೇಕು. ಆರು ನೋಡೋಕ್ಕೆಲ್ಲ ಚಲೋ ಐತಿ ಇಲ್ಲಿ. ಜಸ್ಟ್ ಇನ್ನು ನದಿಯಿಂದ ಸಮುದ್ರ ಕುಡಿದು ನೋಡ್ರಿಕಿಲ್ಲ ಯಾವತ್ತು, ಫಸ್ಟ್ ಟೈಮ್ ನೋಡತ್ತಾನೆ. ಫೀಲ್ ಗುಡ್. ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ಯಾರ, ಬರೀ ಮುಂದೆ. ಇವನ ನೋಡ್ರಿ ಜೈಲಾಲ್ ಸಾಬ್, ಇವ ಕಾರ್ತಿಕ್ ಕುಂತಾವ ಉಸ್ತಾದ. ಏನು ಆರ್ಟಿಸ್ಟ್ ರೀ, ಭಾರಿ ಆರ್ಟಿಸ್ಟ್. ವ್ಯೂ ತೋರ್ಸಂತೇಳಿ ನಮಗೆ ನದಿ ಮತ್ತು ಸಮುದ್ರ ಕೂಡಿದ್ದ ತೋರ್ಸಂಬರ್ರಿ. ಕ್ಲಿಯರ್ ಕಾಣತ್ತದ ಅನ್ಸುತ್ತೆ, ಅಲ್ಲಿ ಮುಂದೆ ಹೋಗ್ತೀವಿ ಅವಾಗ ತೋರ್ಸಂತ ಬರ್ರಿ. ಈಗ ನದಿ ಅಂತ ಸಮುದ್ರಕ್ಕೆ ಕೂಡಿದ್ದ ಸ್ವಲ್ಪ ಮುಂದಿಂತ ತೋರ್ಸಂಬರ್ರಿ. ಇಲ್ಲಿ ಸ್ವಲ್ಪ ಅಲ್ಲೇ ಹೊಂಟನ್ ಈಗ. ಈ ಕಡೆ ನದಿ, ಈ ಕಡೆ ಸಮುದ್ರ ನೋಡಕ್ಕೆ ಮಸ್ತ್ ಮಜಾ. ಕ್ರಾಸ್ ಮಾಡೋದು ನೋಡೋ ಯೋಚನೆ ಮಾಡೋಣ, ಕ್ರಾಸ್ ಮಾಡೋದಾರ ಮಾಡೋಣ ಬರ್ರಿ. ನಾವೀಗ ಸಿ ಮತ್ತು ರಿವರ್ ನಡಕ್ಕದೆ ನೋಡ್ರಿ. ಈ ಕಡೆ ಹೊಳ್ಳ್ಯಾರ ರಿವರ್, ಮತ್ತು ಈ ಕಡೆ ಹೊಳ್ಳ್ಯಾರ ಸಮುದ್ರ. ಮಿಡಲ್ನ ಮಿಡಲ್ ನಿಂತ ನಾವು ಫುಲ್ ಏನೋ ಐತಿರಪ್ಪ ಇಲ್ಲಿ. ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಿ ನಡಕ್ಕೆ. ನೋಡ್ರಿ ಹೆಂಗೆ ನಿಂತ ನೋಡ್ರಿ. ಈ ಕಡೆ ರಿವರ್ ಇದೆ, ಈ ಕಡೆ ಸಮುದ್ರ. ಹಿಂದೆ ಮುಂದೆ ರಿವರ್, ಹಿಂದೆ ಸಮುದ್ರ. ಅವಿ ರಿವರ್ ಸ್ವಲ್ಪ ಫೋರ್ಸ್ಲೇ ಬರತ್ತೆ. ಇಲ್ಲೇ ಸ್ವಲ್ಪ ಕಡೆ ಮುಂದೆ ಹೋಗ್ಬೇಕಂದ್ರೆ ಹೆದರಿಕೆ ಆಗತ್ತೆ, ಸಾಹಸ ಬೇಡ, ಸ್ವಲ್ಪ ದುಡ್ಡು. ಆರ್ಟಿಸ್ಟ್ ಮೇಕ್ ಆರ್ಟ್ ಲೋಗೋ ಮಾಡತ್ತೀ. ಖಾಲಿ ಕರೆ
ರಾಕ್ ಬೀಚ್ ಬಂದಿದ್ದಲ್ಲ ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ, ಈಗೆಲ್ಲ ನೀರಾಗೆಲ್ಲ ಅಡ್ಡಾಡಿದ್ವಿ, ಎಲ್ಲ ಆಟ ಆಡಿ ಈಗ ಹೊರಗೆ ಬಂದಿವಿ. ಈಗ ಸ್ವಲ್ಪ ರೆಡಿ ಆಗ್ಯಾವ, ರೆಡಿಯಾಗಿ ಈಗ ಸ್ವಲ್ಪ ನೀರಾಶ್ ಭಾಳ ಆಗೈತಿ. ನೀರು ಕುಡಿಕಿಗೆ ಹೋಗಿ ರಾಕ್ ಬೀಚ್ ಅಂತ ಈಗ ಸೀದಾ ರೂಮಿಗೆ ಹೋಗ್ಬೇಕು. ಟೈಮು ಭಾಳ ಆತಿ, ಊಟ ಗೀಟ ಮಾಡಿ ರೂಮಿಗೆ ಹೋಗ್ತೇವೆ. ಸೈಡ್ ರೋಡ್ ನೋಡ್ರಿ, ಇಲ್ಲಿ ರೋಡ್ ನೋಡ್ರಿ, ಎಲ್ಲ ಡಿಫ್ರೆನ್ಸ್ ಭಾಳ ಐತಿ. ನಮ್ಮ ಕಡೆ ಎಲ್ಲ ಈ ಕಡೆ ಕಸ ಬಂದ್ರೆ ಈ ಕಡೆ ಕಸ ಇರಂಗಿಲ್ಲ, ಸ್ವಚ್ಛ ಕ್ಲೀನ್ ಮಸ್ತ್ ಎಲ್ಲ. ಹಾಂ ಓಕೆ. ಇದು ಯಾವ್ದು ಕ್ರಿಕೆಟ್ ಮ್ಯಾಚ್ ಇದಾವೆ ರೀ, ಟೂರ್ನಮೆಂಟ್ ನೋಡ್ರಿ ಅವು ಬೀಚ್ ಟೂರ್ನಮೆಂಟ್ ರೀ. ಜೊತೆಗೆ ಯಾವತ್ತಿದ್ರು ನೀರು ಇಟ್ಕೊಂಡು ಹೋಗ್ಬೇಕಂದ್ರೆ ಕಾರ್ನದ ಕೇಳ ಅಲ್ಲೇಡ್ಸ್ಕೊಂಡ್ಬಿಡ್ದು, ಅಲ್ಲೇಡ್ಸ್ಲೆ ಹಿಂಗೆ ಹಾಕೋತ್ ನೋಡ್ರಿ. ನೀರಿಲ್ಲ ಏನಿಲ್ಲ, ಹಂಗೆ ಫುಲ್ ನೀರಾಶ್ ಆಗಿತ್ತು. ಆದರೂ ನೀರು ಕುಡಿಯೋಕ್ಕಾಗಲ್ಲ, ನೀರೇ ಇಲ್ಲ ಇಲ್ಲಿ. ಸಮುದ್ರ ನೀರಿದ್ರೂ ಕುಡಿಯೋಕ್ಕಾಗಂಗಿಲ್ಲ. ಮುಂದೆಲ್ಲ ಎಲ್ಲರ ಅಂಗಡಿ ಸಿಕ್ಕಿರ್ತೋಬೇಕು ನೀರು. ಮಾಡಿ ರೂಮಿಗೆ ಹೋಗ್ಬೇಕು. ಈಗ ರೂಮಿಗೆ ಬಂದ್ವಿ, ಊಟ ಎಲ್ಲ ಆಗೈತಾಗಲ್ಲಿ ಊಟ ಮಾಡಿದ್ವಿ. ರೂಮಿಗೆ ಬಂದು ಫ್ರೆಶ್ ಅಪ್ ಆದ್ವಿ, ಫ್ರೆಶ್ ಮಾಡ್ಕೊಂಡೆ ಬಂದು ಕುಂತಿದ್ವಿ. ಈಗ 7:30ಗೆ ಊಟ ಇತ್ತು. ಊಟ ಏನು ಮಾಡೋಂಗಿಲ್ಲ, ಈಗ ಲೇಟಾಗಿ ಊಟ ಮಾಡಿದ್ವಿಲ್ಲ. ಈಗ ಸುಮ್ಮ ಮುಕ್ಕೋಬೇಕಂತ ಮಾಡ್ಕೊಂಡಿದ್ದೆ. ಕೈಗೆ ಲಾಗಿನ್ ಮಾಡ್ಬೇಕು ಮಾಡಿದ್ದೆ. ಈಗ ಟೈಮ್ ಆಗೈತಿ 8:30 ಆಗೈತಿ. ಈಗ ಅದು ಈ ಲಾಗ್ ಇವತ್ತಿನ ಲಾಗ್ ಇಷ್ಟಿಗೆ ಏನು ಮಾಡ್ತೀನಿ. ಈ ಲಾಗ್ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಬಾಯ್ ಬಾಯ್.